ಭೂಮಿಕಾ, ಗೌತಮಲ್ಲಿ ಅವ್ರ ಕೆಳಗೆ ಲಾನಲ್ಲಿ ಇದ್ದಾರತ್ತೆ. ಓ, ಅಂದಾಗೆ ಅವರೆಲ್ಲ ಎಲ್ಲೋದ್ರು? ಯಾರು? ಅದೇ ಸುಧಾ, ಅವಳ ತಾಯಿ ಮತ್ತೆ ಅವಳ ಮಗಳು ಎಲ್ಲೋದ್ರು? ಅತ್ತೆಗೆ ಈಗಲೇ ಏನು ಹೇಳೋದು ಬೇಡ, ಸರ್ಪ್ರೈಸ್ ಕೊಡೋಣ. ಅದೇ ಅತ್ತೆ, ಅವ್ರು ನಮ್ಮ ಮನೆ ಬಿಟ್ಟು ಹೋಗಕ್ಕೆ ನಾವೇ ಅಲ್ವಾ ಹೇಳಿದ್ದು, ಸೊ ಅವ್ರು ಹೋದ್ರು. ಅದೇ ಹೋದವರು ಎಲ್ಲಿ ಹೋದ್ರು ಅಂತ. ಯಾಕತ್ತೆ? ನೋಡು ಭೂಮಿಕಾ, ಅವರು ನಮ್ಮನ್ನೇ ಬಿಟ್ಟು ಹೋಗಿರ್ಬೋದು, ಹಾಗಂತ ಅವ್ರನ್ನ ಸುಮ್ಮನೆ ಬಿಟ್ಬಿಡೋದ? ನಮಗ್ ಮೋಸ ಮಾಡ್ದಾಗೆ ಬೇರೆ ಯಾರಿಗೂ ಮೋಸ ಮಾಡಬಾರ್ದಲ್ವಾ? ಅದಕ್ಕೆ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಹೋಗ್ಲಿ ಬಿಡಿ ಅತ್ತೆ, ಹೋದವ್ರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ಆದ್ರೂ ಅವ್ರನ್ನ ಹಾಗೆಲ್ಲ ಬಿಡಕ್ ಆಗಲ್ಲ. ಅವ್ರ ಮೇಲೆ ಅಷ್ಟು ಕೋಪ ಇದೆ, ಬೇಜಾರಿದೆ. ಇದಕ್ಕೆಲ್ಲ ಕಾರಣ ನೀನೇ. ನಾನಾ? ಹೇಗತ್ತೆ? ನೀನು ಅವಳಿಗೆ ಅಯ್ಯೋ ಪಾಪ ಅಂದೆ, ಹತ್ರ ಬಿಟ್ಕೊಂಡೆ, ಅದನ್ನ ಅವಳ ಅಡ್ವಾಂಟೇಜ್ ಆಗಿ ತಗೊಂಡ್ಲು. ನಮ್ಮ ನಂಬಿಕೆನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಲು. ಆ ಧೈರ್ಯದಿಂದಾನೇ ಅವಳ ಫೈಲು ಕದ್ದಿದ್ದು, ಅವಳಿಂದ ಟೆಂಡರು ಮಿಸ್ ಆಗಿತ್ತು. ನೀನು ಮಾಡಿರೋ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? ನಿನಗೆ ಹುಷಾರಿಲ್ಲ ಅಂತ ತಾನೆ ಅವಳು ಈ ಮನೆಗೆ ಎಂಟ್ರಿ ಕೊಟ್ಟಿದ್ದು. ನಿನಗೆ ಹುಷಾರಾಗಿದ್ದ ತಕ್ಷಣ ಅವಳ ಈ ಮನೆಯಿಂದ ಹೊರಗಾಕ್ಬೇಕಾಗಿತ್ತು. ಆಗ ಈ ಪ್ರಾಬ್ಲಮೇ ಆಗ್ತಾ ಇರಲಿಲ್ಲ. ಈಗ ನೋಡು, ಆ ಒಂದು ಮಿಸ್ಟೇಕಿಂದ ನಾವೆಷ್ಟೆಲ್ಲ ಅನುಭವಿಸ್ಬೇಕಾಯ್ತು ಅಂತ. ಗೌತಮ್ದು ಅಷ್ಟೇ ಮಿಸ್ಟೇಕ್ ಇದೆ. ಅವನು ಅವಳನ್ನ ತುಂಬ ನಂಬಿಟ್ಟ. ನಂಬಬೇಕು ನಿಜ, ಆದರೆ ಈ ರೀತಿ ಅತಿಯಾಗಿ ಯಾರನ್ನೂ ನಂಬಾರ್ದು. ಹೋಗ್ಲಿ ಬಿಡಿ ಅತ್ತೆ, ಈಗ ಆಗೋಗಿರೋದ್ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಸರಿ ಬಿಡು. ಅವ್ರು ಎಲ್ಲಿ ಹೋದ್ರು ನಿನ್ನ ಹತ್ರ ಹೇಳಿರ್ಬೇಕಲ್ವಾ? ಇಲ್ಲ ಅತ್ತೆ, ಆಟೋ ಹತ್ತಿಸ್ದೆ ಅಷ್ಟೇ, ಎಲ್ಲಿ ಹೋಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ. ಮಾಮ್, ಯಾಕೆ ಮಾಮ್ ಈಗ ಕೂತಿದ್ಯಾ? ಏನು ಮಾತಾಡ್ತಿಲ್ಲ? ಮಾತಾಡ್ಸದ್ಯಾ ಭೂಮಿಕನ? ಏನಂದ್ಲು? ಏನ್ ಕತೆ? ಅವಳಿಗೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ವಂತೆ, ಆದ್ರೆ ಇವಳೇ ಆಟೋ ಹಚ್ಚಿ ಬಂದಿದ್ದಾಳೆ. ಅವಳು ಆಟೋ ಹಚ್ಚಕ್ ಹೋದ್ಲಂತೆ, ಎಲ್ಲಿಗೆ ಹೋದ್ರದ್ದು ಗೊತ್ತಿಲ್ವಂತೆ. ಇದೇಂಗ್ ಸಿಸ್ಟರ್? ಆಟೋ ಹಚ್ಚಕ್ ಹೋದವಳಿಗೆ ಎಲ್ಲಿ ಹೋದ್ರದ್ದು ಗೊತ್ತಾಗಲ್ವಾ? ಅಣ್ಣ, ನನ್ನ ಪ್ರಶ್ನೆ ಅದಲ್ಲ. ಭೂಮಿಕಾ ಭಾಗ್ಯನ ಆಟೋ ಹಚ್ಚಿ ಬಂದಿದ್ದಾಳೆ ಅಂತಂದ್ರೆ ಅವಳು ಭಾಗ್ಯ ಮುಖ ನೋಡಿರ್ಬೇಕಲ್ವಾ? ಮತ್ತೆ ಹೇಗನ ಅವಳು ಸುಮ್ಮನೆ ವಾಪಸ್ ಬಂದ್ಲು? ಅದು ಅಲ್ಲದೆ ಅವಳನ್ನ ನೋಡಿದಾಳೆ ಅಂತಂದ್ರೆ ನನ್ನ ಹತ್ರ ನಾರ್ಮಲ್ ಆಗೇ ಇದ್ಲು. ಏನಾದರೂ ಚೇಂಜ್ ಕಾಣಿಸ್ಬೇಕಲ್ವಾ? ಈ ವಿಷಯ ಅವಳು ಗೌತಮ್ ಹತ್ರ ಹೇಳಿರ್ಬೇಕಲ್ವಾ? ಅಂಥದ್ದೇನೂ ಆಗಿಲ್ಲ. ಅದೇ ನನಗೆ ಕನ್ಫ್ಯೂಷನ್. ಅಣ್ಣ, ಅವಳು ಭಾಗ್ಯನ ನೋಡಿದಾಳೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟೋಗ್ತಾ ಇದೆ. ಹೌದಲ್ಲ ಸಿಸ್ಟರ್, ಅವಳು ಅಲ್ಲಿಗೆ ಹೋಗಿದ್ದಾಳೆ ಅಂದ್ರೆ ಭಾಗ್ಯನ್ ನೋಡಿರ್ಬೇಕು. ಭಾಗ್ಯನ್ ನೋಡಿರ್ಬೇಕಂದ್ರೆ ಇಲ್ಲಿ ಬಂದು ಹೇಳಿರ್ಬೇಕು. ಹಂಗೂ ಇಲ್ಲ ಹಿಂಗೂ ಇಲ್ಲ, ನಿನ್ನಂಗೆ ಆಗಕ್ಕೆ ಸಾಧ್ಯ ಇದೆ? ಅಯ್ಯೋ ದೇವ್ರೆ, ತುಂಬ ಕಾಂಪ್ಲಿಕೇಟೆಡ್ ಆದ ಕೇಸ್ ಇದು. ನನಗೆ ಅರ್ಜೆಂಟಾಗಿ ಒಂದು ಪೆಗ್ ಎಣ್ಣೆ ಹಾಕಬೇಕು ಅಂತ ಅನ್ನಿಸ್ತಾ ಇದೆ. ತಲೆಗೆ ಹುಳ ಅಲ್ಲ, ದೊಡ್ಡ ಹೆಬ್ಬಾಳ ಬಿಟ್ಕೊಂಡಾಗಿದೆ. ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗಲ್ವಲ್ಲ ಸಿಸ್ಟರ್? ಹಾಗಾದ್ರೆ ಏನಾಗಿರ್ಬೋದು ಅಂತ ಹೇಳ್ತಿದ್ಯಾ ನೀನು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಜೆ. ಹೀಗಾಗಿರ್ಬೋದು. ಅವಳ ಮನೆಗೆ ತಿತ್ತಿಗೆ ಬಂದಾಗ ಮುಖಕ್ಕೆ ಮುಸ್ಕಾಕೊಂಡಿದ್ಲು. ಇವತ್ತು ಅವಳು ಹೋಗ್ಬೇಕಾದ್ರೆ ಮುಖಕ್ಕೆ ಮುಸ್ಕಾಕೊಂಡಿರ್ಬೋದಲ್ವಾ? ಮೊದಲೇ ರೋಗದ ಗುಂಡಿ ಅವಳು, ಅದಕ್ಕೆ ಮುಸ್ಕಾಕೊಂಡು ಬಂದಿದ್ದು. ಭೂಮಿಕಾ ಅದಕ್ಕೆ ಅವಳ ಮುಖ ನೋಡಿಲ್ಲ. 100% ಇದೇ ಆಗಿರತ್ತೆ. ಹೌದು ಮಾಮ್, ನೀನು ಹೇಳಿದ್ ಕರೆಕ್ಟ್. ಹೀಗೆ ಆಗಿರುತ್ತೆ. ಅದಕ್ಕೆ ಭೂಮಿಕಾಗೆ ಇನ್ನೂ ವಿಷಯ ಗೊತ್ತಾಗಿಲ್ಲ. ಕರೆಕ್ಟ್ ಕಣಾಳಿಮೆ, ಕರೆಕ್ಟ್. ನೀನು ಹೇಳೋದು ಸರಿ, ನನ್ನ ಡಿಯರ್ ಸಿಸ್ಟರ್ ಹೇಳೋದು ಸರಿ. ಐ ಆಮ್ ಪರ್ಫೆಕ್ಟ್. ಅಣ್ಣ, ಏನಾದರೂ ಐಡಿಯಾ ಹೊಳಿತಾ? ಏನು ಮಾಡೋದು ಸಿಸ್ಟರ್? ಎಷ್ಟೇ ಯೋಚನೆ ಮಾಡಿದ್ರು ಆ ಬಗ್ ಫಿಕ್ಸ್ ಮಾಡೋ ಯೋಚನೆನೇ ಬರ್ತಾ ಇದೆ. ಆದರೆ ಮಾಡಿಲ್ವಲ್ಲ ಸಿಸ್ಟರ್.
ಅದು ಸಿಂಪಲ್ ಆ್ಯಂಡ್ ಸೂಪರ್ ಐಡಿಯಾ ಆಗಿತ್ತು ಸಿಸ್ಟರ್. ಕೂತಲ್ಲಿ ಎಲ್ಲ ಮಾಹಿತಿನೂ ಕಲೆ ಹಾಕ್ಬೋದಿತ್ತು. ಆದ್ರೆ ಏನು ಮಾಡೋದು ಸಿಸ್ಟರ್, ಈ ಸರ್ತಿ ಅದನ್ನು ಕಾರ್ಯರೂಪಕ್ಕೆ ತರಕ್ಕಾಗ್ಲಿಲ್ವಲ್ಲ. ಹಾಗೆ ಮಾಡೋದಕ್ಕೆ ಟೈಮ್ ಎಲ್ಲಿತ್ತು ಅಣ್ಣ? ವಿಷಯ ಈಗ ತಾನೇ ಗೊತ್ತಾಗಿದ್ದು. ಅದಕ್ಕೆ ಹೇಳಿದ್ದು ಸಿಸ್ಟರ್, ಆ ಪೂರ್ಣಾಕ್ ಭೂಮಿಕೆ ಡೇಂಜರಸ್ ಅಂತ. ನಮ್ಗೆ ಸಣ್ಣ ಸುಳಿವು ಕೊಡದೆ, ಯುದ್ಧಕ್ಕೆ ಸನ್ನದ್ಧರಾಗಕ್ಕೆ ಅವಕಾಶನೂ ಕೊಡದೆ ಗಂಡನ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಮತ್ತೀಗ ಏನಣ್ಣ ಮಾಡೋದು? ಓ ಓ ಓ ಯಾಕೆ ಮಾವ್ ಏನಾಯ್ತು? ಏನು ಟೆನ್ಷನ್? ಹಳೆಮಯ್ಯ, ದೇವ್ರು ಬಂದಂಗೆ ಬಂದೆ ಕಣೋ, ಸರಿಯಾದ ಸಮಯಕ್ಕೆ ಬಂದ್ಬಿಟ್ಟೆ. ಏನು ಪ್ರಾಬ್ಲಮ್ ಅಂತ ಹೇಳು ಮಾಮ್ಸ್. ಒಂದು ದೊಡ್ಡ ಸಮಸ್ಯೆ ಆಗಿದೆ ಕಣೋ. ಅದೇ ಏನು? ಇದು ವಿಷಯ ಅಳಿಮಯ್ಯ. ಈಗ ಅವರು ಎಲ್ಲಿರ್ಬೋದು ಅಂತ ನಾವಿಬ್ಬರು ತಲೆ ಬಿಸಿ ಮಾಡ್ಕೊಂಡು ಕೂತಿದ್ದೀವಿ. ಏನಾದ್ರೂ ನೀನೇ ಮಾಡ್ಬೇಕು ಕಣೋ, ಇಲ್ಲಾಂದ್ರೆ ಎಲ್ಲ ಗಪ್ಪೆದ್ದು ಹೋಗುತ್ತೆ. ಇಲ್ಲಾಂದ್ರೆ ಆ ಗೌತಮ್ ತಾಯಿ ಮತ್ತೆ ತಂಗಿನ ಕರ್ಕೊಂಡ್ಬಂದು ಜೊತೆಗೆ ಹೆಂಡತಿನ ಸೇರಿಸ್ಕೊಂಡು ನಮ್ಮ ಸಂಸಾರ ಆನಂದ ಸಾಗರ ಅಂತ ಖುಷಿಲಿ ಹಾಡು ಹೇಳ್ಕೋತ ಕೂರ್ತಾನೆ. ನಾವು ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಪ್ಯಾತವ್ ವಾಯಿಲಿ ನುಡ್ಸ್ಕೊಂಡು ಕೂತ್ಕೋಬೇಕಾಗತ್ತೆ. ಹಾಳಿಮಯ್ಯ, ಈಗ ನೀನು ಏನಾದ್ರೂ ಮಾಡಿ ಇದರಿಂದ ನಮ್ಮನ್ನು ಪಾರ್ ಮಾಡ್ಬೇಕು ಕಣು. ಏನ್ ಮಾಡ್ಲಿ ನಾನು? ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ. ಜೈ ಪ್ಲೀಸ್ ಏನಾದ್ರೂ ಒಂದು ಮಾಡೋ. ನಾವಿಬ್ರು ತುಂಬಾ ಹೆಲ್ಪ್ಲೆಸ್ ಆಗ್ಬಿಟ್ಟಿದೀವಿ, ದಿಕ್ಕೆ ತೋರಿಸ್ತಾ ಇಲ್ಲ. ಆಯ್ತು ಮಾಮ್ ಪ್ಲೀಸ್, ನೀನ್ ಟೆನ್ಷನ್ ಆಗ್ಬೇಡ. ನನ್ನ ಕೈಲಿ ನೋಡಕ್ಕಾಗಲ್ಲ. ಏನೋ ಒಂದು ಯೋಚನೆ ಮಾಡ್ತೀನಿ, ಏನೋ ಮಾಡೋಣ, ಸುಮ್ಮನೆ ಇರು. ಯು ರಿಲ್ಯಾಕ್ಸ್.